ಬಿಸ್ನೆಸ್ ಓನರ್ ಅಂದ್ರೆ ಯಾರು? ಬಂಡವಾಳ ಹಾಕಿದವನ, ಕುರ್ಚಿಯಲ್ಲಿ ಕೂತು ಆದೇಶ ನೀಡುವವರ? ಇವ್ರು ಯಾರೂ ಅಲ್ಲ. ತನ್ನ ಜೊತೆ ಕೆಲಸ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯನ್ನ, ಪ್ರತಿಯೊಬ್ಬ ಗ್ರಾಹಕ ಮತ್ತು ಪ್ರತಿಯೊಂದು ಅವಕಾಶವನ್ನ ಕಾಪಾಡುವವನೇ ನಿಜವಾದ ಮಾಲೀಕ. ಆದ್ದರಿಂದ ಪಶುಪತಿನಾಥನನ್ನ ಕೇವಲ ದೇವಾಲಯದ ದೇವರಾಗಿ ಮಾತ್ರ ನೋಡಬೇಡಿ. ಅವರು ಸಂರಕ್ಷಣೆ, ಜವಾಬ್ದಾರಿ, ಕರುಣೆ, ಸಮತೋಲಿನ ನಾಯಕತ್ವ ಮತ್ತು ಪ್ರತಿಯೊಂದು ಜೀವಿಯ ಮೇಲೆ ಹೊಣೆಗಾರಿಕೆಯ ಸಂಕೇತ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾವು ನಿಮ್ಮ ಮಹೇಶ್ ಎಂ ದಂಡು. ಅನೇಕರು ಕಂಪನಿಗಳ ಮಾಲೀಕರಾಗಿದ್ದಾರೆ, ಆದರೆ ನಿಜವಾದ ಸಂರಕ್ಷಕರಾಗೋದು ಬಹಳ ಕಡಿಮೆ. ಅದೇ ಲಾರ್ಡ್ ಪಶುಪತಿನಾಥ್ ಮೈಂಡ್ಸೆಟ್. ನಾವು ಲಾರ್ಡ್ ಪಶುಪತಿನಾಥರಿಂದ ಕಲಿಯಬೇಕಾದ 5 ಅಂಶಗಳು. 1. ಓನರ್ಶಿಪ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ, ನಾಟ್ ಅಥಾರಿಟಿ. ಮಾಲೀಕತ್ವ ಅಂದ್ರೆ ಅಧಿಕಾರ ಅಲ್ಲ, ಜವಾಬ್ದಾರಿ. ಆದೇಶ ನೀಡೋದಲ್ಲ, ಮುಂಚೂಣಿಯಲ್ಲಿ ನಿಂತು ಹೊಣೆಗಾರಿಕೆ ತೆಗೆದುಕೊಳ್ಳೋದು. 2. ಪ್ರೊಟೆಕ್ಟ್ ಪೀಪಲ್ ಬಿಫೋರ್ ಪ್ರಾಫಿಟ್. ಲಾಭ ಮುಖ್ಯ, ಆದರೆ ಮನುಷ್ಯರು ಅದಕ್ಕಿಂತ ಬಹಳ ಮುಖ್ಯ. ಮನುಷ್ಯರನ್ನ ಕಾಪಾಡಿದ್ರೆ ಲಾಭ ನಿಮ್ಮನ್ನ ಹುಡುಕೊಂಡು ಬರುತ್ತೆ. 3. ಎವ್ರಿ ಪರ್ಸನ್ ಹ್ಯಾಸ್ ವ್ಯಾಲ್ಯೂ. ಪಶುಪತಿನಾಥ ಚಿಕ್ಕವರು ದೊಡ್ಡವರು ಅನ್ನುವ ಭೇದ ಮಾಡೋದಿಲ್ಲ. ಪ್ರತಿಯೊಬ್ಬ ಜೀವಿಯಲ್ಲೂ ಮೌಲ್ಯವನ್ನ ಕಾಣ್ತಾರೆ. ವ್ಯವಹಾರದಲ್ಲೂ ಅದೇ ಸತ್ಯ, ಪ್ರತಿಯೊಬ್ಬರೂ ಮುಖ್ಯ. 4. ಲೀಡ್ ವಿತ್ ಕಂಪ್ಯಾಷನ್, ಡಿಸೈಡ್ ವಿತ್ ಕರೇಜ್. ಒಬ್ಬ ನಾಯಕನಿಗೆ ಕರುಣೆ ಇರಬೇಕು, ಯಾಕೆಂದ್ರೆ ಕರುಣೆ ಇಲ್ಲದ ನಾಯಕತ್ವ ಭಯವನ್ನ ಹುಟ್ಟಿಸುತ್ತೆ. ಧೈರ್ಯವಿಲ್ಲದ ನಾಯಕತ್ವ ಗೊಂದಲವನ್ನ ಸೃಷ್ಟಿ ಮಾಡುತ್ತೆ. 5. ಯುವರ್ ಲೆಜಿಸಿ ಇಸ್ ದ ಲೀವ್ಸ್ ಯು ಪ್ರೊಟೆಕ್ಟ್. ಒಬ್ಬ ನಾಯಕನ ಸಂಪತ್ತು ಅವನ ಬ್ಯಾಂಕ್ ಖಾತೆಯಲ್ಲಿ ಇರುವುದಿಲ್ಲ, ಅವನಿಂದ ಬೆಳೆದ ಜನರ ಜೀವನದಲ್ಲಿ ಕಾಣುತ್ತೆ. ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ರತನ್ ಟಾಟಾ ಕೇವಲ ಕಂಪನಿಗಳನ್ನ ನಿರ್ಮಿಸಲಿಲ್ಲ, ನಂಬಿಕೆಯನ್ನ ನಿರ್ಮಿಸಿದ್ರು. ಉದ್ಯೋಗಿಗಳು, ಗ್ರಾಹಕರು, ಸಮಾಜ ಎಲ್ಲರ ಬಗ್ಗೆಯೂ ಕೂಡ ಯೋಚಿಸಿದ್ರು. ಆದ್ದರಿಂದ ಟಾಟಾ ಗ್ರೂಪ್ ಕೇವಲ ಒಂದು ಬ್ರ್ಯಾಂಡ್ ಅಲ್ಲ, ಒಂದು ವಿಶ್ವಾಸ. ನೆನ್ಪಿಟ್ಕೊಳ್ಳಿ, ಮಾಲೀಕ ಅಂದ್ರೆ ಅತ್ಯಧಿಕ ಅಧಿಕಾರವನ್ನ ಹೊಂದಿರುವ ವ್ಯಕ್ತಿ ಅಲ್ಲ, ಅತ್ಯಧಿಕ ಜವಾಬ್ದಾರಿ ಹೊರುವ ವ್ಯಕ್ತಿ. ಲಾರ್ಡ್ ಪಶುಪತಿನಾಥ್ ನಮಗೆ ಹೇಳುವ ಮಹತ್ವದ ಪಾಠ: ನಿಮ್ಮ ಕಂಪನಿಯನ್ನ ಸ್ವಂತ ಆಸ್ತಿ ಅಂತ ನೋಡಬೇಡಿ, ಒಂದು ಜವಾಬ್ದಾರಿಯಂತೆ ನೋಡಿ. ಯಾಕಂದ್ರೆ ಹಣದಿಂದ ಒಂದು ಕಂಪನಿಯನ್ನ ಖರೀದಿ ಮಾಡಬಹುದು, ಆದರೆ ಜವಾಬ್ದಾರಿಯಿಂದ ಮಾತ್ರ ಶಾಶ್ವತ ಬ್ರ್ಯಾಂಡ್ ನಿರ್ಮಿಸಬಹುದು. ಇದೇ ಲಾರ್ಡ್ ಪಶುಪತಿನಾಥ್ ಮೈಂಡ್ಸೆಟ್. ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.